ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗಣಪತಿಗೆ ಪ್ರಿಯವಾದ ಪಂಚಕಜ್ಜಾಯವನ್ನು ಬಹಳ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಇವಾಗ ನೋಡೋಣವಾ. ಬೆಲ್ಲವನ್ನು ಪಾಕ ಸಹ ಭರಿಸದೆ ಮಾಡೋವಂಥ ಈ ಪಂಚಕಜ್ಜಾಯ ಮಾಡೋದಕ್ಕಂತೂ ತುಂಬಾ ಸುಲಭ. ಗಣಪತಿಗೆ ಪ್ರಿಯವಾದ ಚಕ್ಲಿನ ಮಾಡೋ ವಿಡಿಯೋ ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಚಕ್ಲಿ ಮತ್ತು ಈ ಪಂಚಕಜ್ಜಾಯ ಎರಡನ್ನೂ ನೀವು ಗಣೇಶ ಚತುರ್ಥಿಗೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ. ಇಷ್ಟು ದೊಡ್ಡ ಲೋಟದಲ್ಲಿ 1 ಲೋಟ ಕಡಲೆಬೇಳೆ, 1 ಲೋಟ ಬೆಲ್ಲದ ಪುಡಿ, 1 ಲೋಟ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ಮತ್ತು 2 ಚಮಚ ಕಪ್ಪು ಎಳ್ಳು ಮತ್ತು 3 ಚಮಚ ತುಪ್ಪ ಇಷ್ಟನ್ನು ತಗೊಂಡಿದ್ದೀನಿ. ನೀವು ಬೇಕಂದರೆ ಬಿಳಿ ಎಳ್ಳನ್ನು ತಗೊಳ್ಬೋದು. ಕಡಲೆಬೇಳೆ, ಬೆಲ್ಲ ಮತ್ತು ಕೊಬ್ಬರಿ, ಕಪ್ಪು ಎಳ್ಳು, ತುಪ್ಪ ಇಷ್ಟು 5 ಪದಾರ್ಥಗಳು ಬೇಕಾಗುತ್ತೆ ಒಟ್ಟು. ಈಗ ಸ್ಟವ್ ಹೊತ್ತಿಸ್ಬಿಟ್ಟು ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಟ್ಟು ಕಡಲೆಬೇಳೆನ ಹಾಕಿ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಹುರಿಬೇಕು. ಈ ಕಡಲೆಬೇಳೆ ಲೈಟಾದ ಹೊಂಬಣ್ಣ ಅಂದರೆ ಲೈಟಾದ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರಿಬೇಕು. ದೊಡ್ಡ ಫ್ಲೇಮ್ ಮಾಡಿಕೊಳ್ಳೇಬಾರ್ದು, ಕಪ್ಪಾಗಿಬಿಡುತ್ತೆ ಬೇಳೆ. ಹೀಗೆ ಲೈಟಾದ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ತಣಿಯೋದಕ್ಕೆ ಬಿಡಬೇಕು. ನೋಡಿ, ಇದು ಕರೆಕ್ಟಾಗಿದೆ ಹದ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿ ಇದನ್ನು ತಣಿಯೋಕ್ಕೆ ಬಿಡೋಣ. ನಂತರ ಅದೇ ಫ್ರೈಯಿಂಗ್ ಪ್ಯಾನಿಗೆ ಎಳ್ಳನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಅದು ಚಟಪಟ ಅಂತ ಸೌಂಡ್ ಆಗುತ್ತಲ್ಲ ಅಲ್ಲಿವರೆಗೂ, ಅಂದರೆ ಒಂದು ನಿಮಿಷ ಅಥವಾ 2 ನಿಮಿಷ ತಗೊಳ್ಳುತ್ತೆ. ಅಷ್ಟು ಹುರಿದ್ಬಿಟ್ಟು ಇದನ್ನು ಕೂಡ ಬೇರೆ ಒಂದು ಬೌಲಿಗೆ ಹಾಕಬೇಕು. ಕಡಲೆಬೇಳೆ ಜೊತೆಗೆ ಮಿಕ್ಸ್ ಮಾಡಬಾರ್ದು. ನಂತರ ಲೋ ಫ್ಲೇಮಲ್ಲಿ ಕೊಬ್ಬರಿ ತುರಿನ ಹಾಕಿಬಿಟ್ಟು 1-2 ನಿಮಿಷ ಹುರಿಬೇಕು. ಅದು ಗರಿಗರಿ ಆಗೋವರೆಗೂ ಹುರಿಬೇಕು, ಇಲ್ಲ ಅಂದರೆ ಕೊಬ್ಬರಿದು ಹಸಿ ವಾಸನೆ ಎಲ್ಲ ಇರುತ್ತೆ. ಇದನ್ನು ಅಷ್ಟೇ ಮತ್ತೊಂದು ಪಾತ್ರೆಗೆ ಹಾಕಿ ಅದನ್ನು ಕೂಡ ತಣಿಯೋದಕ್ಕೆ ಬಿಡೋಣ. ಈಗ ಕಡಲೆಬೇಳೆ ಫುಲ್ಲು ತಣ್ಣಗಾಗಿದೆ. ಅದನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ನೈಸಾಗಿ ಪುಡಿಯಾಗಿದೆ. ಈಗ ಮತ್ತೆ ಸ್ಟವ್ ಹೊಸ್ಬಿಟ್ಟು ಅದೇ ಫ್ರೈಯಿಂಗ್ ಪ್ಯಾನ್ ಇಡಬೇಕು, ದಪ್ಪ ತೆಳದ್ದು ಫ್ರೈಯಿಂಗ್ ಪ್ಯಾನು. ಅದಕ್ಕೆ ತುಪ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಬೆಲ್ಲನೂ ಹಾಕಬೇಕು. ಇದಕ್ಕೆ ಮಾತ್ರ ಒಳ್ಳೆ ಬೆಲ್ಲನ ಹಾಕಬೇಕು, ಯಾಕೆಂದರೆ ಕಸ ಕಡ್ಡಿ ಇದ್ದರೆ ಇದನ್ನು ಸೋಸೋಕ್ಕೇನೂ ಆಗಲ್ಲ. ಹಾಗಾಗಿ ಒಳ್ಳೆ ಬೆಲ್ಲ ತೊಗೊಂಡ್ರೇ ಒಳ್ಳೆಯದು. ಇವೆರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಬೆಲ್ಲ ಕರಗುತ್ತೆ ಚೆನ್ನಾಗಿ ತುಪ್ಪದಲ್ಲೇ. ನಂತರ ಇದು ಚೆನ್ನಾಗಿ ಹೀಗೆ ನೊರೆ ಬರೋಕ್ಕೆ ಶುರು ಆಗುತ್ತಲ್ವಾ. ಈಗ ಸ್ಟವ್ ಫ್ಲೇಮನ್ನು ಪೂರ್ತಿ ಸಣ್ಣಕ್ಕೆ ಮಾಡಬೇಕು. ನಂತರ ಕಡಲೆಬೇಳೆನ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಕಪ್ಪು ಎಳ್ಳನ್ನು ಹುರಿದಿಟ್ಕೊಂಡಿದ್ವಲ್ಲ ಅದು ಮತ್ತು ಹುರಿದಂಥ ಕೊಬ್ಬರಿ ತುರಿ ಇವು 3 ಹಾಕಬೇಕು. ಲೋ ಫ್ಲೇಮಲ್ಲೇ ಇರಲಿ. ಇವು 3 ಹಾಕಿ ಒಂದು 30-40 ಸೆಕೆಂಡು ಅಂದರೆ ಒಂದು ಅರ್ಧ ನಿಮಿಷದಷ್ಟು ಹೀಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಸ್ಟವ್ ಆಫ್ ಮಾಡಬೇಕು. ಈಗ ಅದೇ ಹೀಟಲ್ಲಿ ಇನ್ನೊಂದು ಅರ್ಧ ನಿಮಿಷ ಹೀಗೆ ಹುರಿಬೇಕು, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹೀಗೆ ನೀರಾಗಿಯೇ ಇರುತ್ತೆ ಇದು ಸ್ಟಾರ್ಟಿಂಗಲ್ಲಿ ಮೊದಲು. ಇದನ್ನು ಈಗ ಬೇರೆ ಒಂದು ಪಾತ್ರೆಗೆ ಹಾಕಬೇಕು. ಇಷ್ಟು ನೀರಾಗಿದೆ ಅಂತ ಅಂದ್ಕೊಳ್ಳೋದೇನೋ ಬೇಡ. ಈಗ ಹೀಗಿದ್ದಾಗೆ ನೀರ ಥರ ಇರುತ್ತಲ್ವ, ಈಗಲೇ ಬೇರೆ ಒಂದು ಪಾತ್ರೆಗೆ ಹಾಕಬೇಕು. ಇಷ್ಟೇ ಹದ ಇದಕ್ಕೆ. ಇದೊಂದು 10 ನಿಮಿಷ ಆದಮೇಲೆ ಪುಡಿ ಥರ ಆಗುತ್ತೆ, ಪೌಡ್ರ್ ಫಾರ್ಮ್ ಬರುತ್ತೆ. ಇದನ್ನು ಈಗ ತಣಿಯೋದಕ್ಕೆ ಬಿಡೋಣ. ಒಂದು 10-15 ನಿಮಿಷ ಬೇಕಾಗುತ್ತೆ ಇದು ತಣಿಯೋಕ್ಕೆ. ನೋಡಿ, ಈ ಥರ ಇರುತ್ತೆ. ಇದು ತಣ್ಣದಾದಮೇಲೆ ಈ ಥರ ಪುಡಿ ಆಗಿರುತ್ತೆ. ಮಧ್ಯೆ ಎಲ್ಲಾದರೂ ಒಂದು ಚಿಕ್ಕ ಪುಟ್ಟ ಸಣ್ಣ ಗಂಟು ಥರ ಇದ್ದರೆ ಅದನ್ನು ಕೈಯಲ್ಲೇ ಆರಾಮಾಗಿ ಪುಡಿ ಮಾಡ್ಕೊಳ್ಬೋದು. ತುಂಬ ಸಾಫ್ಟಾಗಿರುತ್ತೆ. ತುಂಬ ಗಟ್ಟಿಯಾಗಿಬಿಟ್ಟಿದ್ರೆ ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಇದು ಗಟ್ಟಿಯಾಗಿದ್ದರೆ ಇದನ್ನು ಬೇಕಂದರೆ ಇನ್ನೊಮ್ಮೆ ಮಿಕ್ಸರಿಗೆ ಹಾಕ್ಕೊಳ್ಬೋದು. ನೋಡಿ, ಗಣಪತಿಗೆ ಪ್ರಿಯವಾದ ಪಂಚಕಜ್ಜಾಯವನ್ನು ಎಷ್ಟು ಸುಲಭದಲ್ಲಿ ಮಾಡ್ಬೋದು ಅಲ್ವಾ. ಇದನ್ನು ನೀವು ಮಾಡಿ ನೋಡಿ, ಗಣಪತಿಗೆ ಅರ್ಪಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.